ರಾಜ್ಯ ಸರ್ಕಾರದಿಂದ ರಾಜ್ಯಾದ್ಯಂತ ಮೆಗಾ ಆಪರೇಷನ್ ಮಾಡಲಾಗ್ತಿದೆ. ಯಾವುದರ ಆಪರೇಷನ್ ಅಂದ್ರೆ ರೇಷನ್ನ ಆಪರೇಷನ್ ಮಾಡಲಾಗ್ತಿದೆ. ರಾಜ್ಯಾದ್ಯಂತ ಅನರ್ಹ ಬಿಪಿಎಲ್ ಕಾರ್ಡ್ದಾರರಿಗೆ ಬಿಗ್ ಶಾಕ್. ಅನರ್ಹರ ಕಾರ್ಡ್ ಅನ್ನ ಬೇಟೆ ಶುರು ಮಾಡಿದೆ ರಾಜ್ಯ ಸರ್ಕಾರ. 8 ಲಕ್ಷಕ್ಕೂ ಅಧಿಕ ಪಡಿತರ ಕಾರ್ಡ್ಗಳು ಕ್ಯಾನ್ಸಲ್ ಆಗೋ ಸಾಧ್ಯತೆ ಇದೆ. ಯಾರಿಗೆ ಅರ್ಹತೆ ಇದೆ ಅವ್ರಿಗೆ ಮಾತ್ರ ಕಾರ್ಡ್ ಸಿಗಬೇಕು. ರೇಷನ್ ಅಂಗಡಿಗಳ ಮುಂದೆ ಅನರ್ಹರ ಹೆಸರನ್ನ ಪ್ರಕಟ ಮಾಡಲಾಗಿದೆ. 3 ದಿನಗಳೊಳಗೆ ಅಗತ್ಯ ದಾಖಲೆಯನ್ನು ಸಲ್ಲಿಸಬೇಕು ಅಂತ ಸೂಚನೆ ಕೂಡ ಕೊಟ್ಟಿದ್ದಾರೆ. ಅಗತ್ಯ ದಾಖಲೆಗಳೊಂದಿಗೆ ಲಿಖಿತ ಉತ್ತರ ಕೊಡಬೇಕು ಅಂತ ಸೂಚನೆ ಕೊಡಲಾಗಿದೆ. ಉತ್ತರ ನೀಡುವಲ್ಲಿ ವಿಫಲರಾದರೆ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ನೋಡಿ, ಬಿಪಿಎಲ್ ಕಾರ್ಡ್ ಅನ್ನ ಹೊಂದೋದಕ್ಕೆ ಅದರದೇ ಆದಂತ ಒಂದಷ್ಟು ಮಾನದಂಡಗಳಿದ್ದಾವೆ. ಆದ್ರೆ ಹಿಂಗಾಗೋಗಿದೆ ಅಂತಂದ್ರೆ ಉಳ್ಳವರು ಕೂಡ ಬಿಪಿಎಲ್ ಕಾರ್ಡ್ಗಳನ್ನು ಇಟ್ಕೊಂಡಂಗೆ ಆಗೋಗಿದೆ. ನೋಡಿ, ವಾರ್ಷಿಕ 1.20 ಲಕ್ಷಕ್ಕಿಂತ ಅಂದ್ರೆ 1.20 ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಇರೋರಿಗೆ ಕಾರ್ಡ್ ಸಿಗಲ್ಲ. 125 ಸಸಿಗಿಂತ ಹೆಚ್ಚಿನ ಸಾಮರ್ಥ್ಯದ 120 ಸಿಸಿಗಿಂತ ಹೆಚ್ಚಿನ ಸಾಮರ್ಥ್ಯದ ಬೈಕ್ ಇರೋರಿಗೆ ಕಾರ್ಡ್ ಸಿಗಲ್ಲ. ನಗರಗಳಲ್ಲಿ 1000 ಚದರ ಅಡಿಗಿಂತ ಹೆಚ್ಚಿನ ವಿಸ್ತೀರ್ಣದ ಮನೆಯಲ್ಲಿದ್ರೆ ಬಿಪಿಎಲ್ ಕಾರ್ಡ್ ಸಿಗಲ್ಲ. ಸ್ವಂತಕ್ಕೆ ಕಾರ್ ಇದ್ರೂ ಬಿಪಿಎಲ್ ಕಾರ್ಡ್ ಸಿಗಲ್ಲ. ಆದಾಯ ತೆರಿಗೆ ಪಾವತಿದಾರರಿಗೆ ಬಿಪಿಎಲ್ ಕಾರ್ಡ್ ಸಿಗೋದಿಲ್ಲ. ಮತ್ತೆ 7.5 ಎಕರೆಗಿಂತ ಹೆಚ್ಚಿನ ಭೂಮಿ ಇದ್ದವ್ರಿಗೆ ಬಿಪಿಎಲ್ ಕಾರ್ಡ್ ಸಿಗೋದಿಲ್ಲ. ಯಾರಿಗೆ ಅವಶ್ಯಕತೆ ಇದೆ, ನಿಜವಾಗ್ಲೂ ಯಾರು ಬಡವರಿದ್ದಾರೆ, ಯಾರು ನಿಜವಾಗ್ಲೂ 1,20,000ಕ್ಕಿಂತ ಕಡಿಮೆ ಆದಾಯದಲ್ಲಿ ಜೀವನವನ್ನ ನಡೆಸ್ತಿದ್ದಾರೆ, ಅಂಥವ್ರಿಗೆ ಬಿಪಿಎಲ್ ಕಾರ್ಡ್ ಸಿಗ್ಬೇಕ್ರಿ. ಅದು ಬಿಟ್ಟು ಗವರ್ಮೆಂಟ್ ಎಂಪ್ಲಾಯಿಗಳು ಬಿಪಿಎಲ್ ಇಟ್ಕೋ, ಪ್ರೈವೇಟ್ ಶಾಲೆಗೆ ಹಾಕೋ ಮಕ್ಳಿಗೂ ಬಿಪಿಎಲ್ ಕಾರ್ಡ್ ಇಟ್ಕೋ, 7.5 ಎಕರೆಗಿಂತ ಜಾಸ್ತಿ ಜಮೀನು ಇರೋರು ಬಿಪಿಎಲ್ ಕಾರ್ಡ್ ಇಟ್ಕೊಂಡ್ರೆ ಅದಕ್ಕೇನು ಅರ್ಥ ಇದೆಯಾ? ಅದಕ್ಕೆ ಸುಮಾರು 8 ಲಕ್ಷಕ್ಕೂ ಅಧಿಕ ಪಡಿತರ ಕಾರ್ಡ್ಗಳು ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆ ಇದೆ. ನಮ್ಮ ಪ್ರತಿನಿಧಿ ದೀಪಾ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದೀಪಾ, ರಾಜ್ಯಾದ್ಯಂತ ಈಗ ಬಿಪಿಎಲ್ ಕಾರ್ಡ್ಗಳ ಆಪರೇಷನ್ ಶುರು ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸುಮಾರು ಜನ ಯಾರೆಲ್ಗೆ ಅವಶ್ಯಕತೆ ಇಲ್ಲ ಅವರು ಕೂಡ ಬಿಪಿಎಲ್ ಕಾರ್ಡ್ಗಳನ್ನ ಇಟ್ಕೊಂಡು ಪುಕ್ಸಟ್ಟೆ ತಗೊಳ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಈ ಆಪರೇಷನ್ ಈಗ ಎಷ್ಟು ಮಟ್ಟಿಗೆ ಬಂದು ನಿಂತ್ಕೊಂಡಿದೆ ದೀಪಾ? ಬಿಪಿಎಲ್ ಕಾರ್ಡ್ ಅಂದ್ರೆ ಅನರ್ಹರು ಯಾರಿದ್ದಾರೆ ಆ ಕಾರ್ಡ್ಗಳನ್ನ ರದ್ದು ಮಾಡಿ ಅವರನ್ನ ಎಪಿಎಲ್ ಗೆ ಸೇರಿಸುವಂತಹ ಒಂದಿಷ್ಟು ಪ್ರಕ್ರಿಯೆ ಆರಂಭವಾಗಿರುವಂತಹದ್ದು. ಈಗ ಬಹುತೇಕ ಕಡೆಗಳಲ್ಲಿ ಐಟಿ ಫೈಲ್ ಮಾಡಿರುವಂತವರು ಸೇರಿದಂತೆ ಅವರ ಜಮೀನಿನ ಆಧಾರದ ಮೇಲೆ, ಜೊತೆಗೆ ಅವರಿಗೆ ಇನ್ಕಮ್ ಎಷ್ಟಿದೆ ಅನ್ನೋದ್ರ ಮೇಲೆ ಒಂದಿಷ್ಟು ಮಾನದಂಡಗಳನ್ನ ಇಟ್ಕೊಂಡು ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಿ ಎಪಿಎಲ್ ಕಾರ್ಡ್ ಗೆ ಸೇರಿಸುವಂತಹದ್ದು ನಡೀತಾ ಇದೆ. ಆದ್ರೆ ಇವೆಲ್ಲವೂ ಕೂಡ, ಈ ಮಾನದಂಡಗಳೆಲ್ಲವೂ ಕೂಡ ಕೇಂದ್ರ ಸರ್ಕಾರ ನೀಡಿದಂತಹ ಮಾನದಂಡಗಳು. ರಾಜ್ಯ ಸರ್ಕಾರ ಯಾವುದೇ ಹೊಸ ಮಾನದಂಡವನ್ನ ಮಾಡಿಲ್ಲ ಅನ್ನುವಂತಹದ್ದು ಸರ್ಕಾರದ ಸ್ಪಷ್ಟನೆ. ಆದ್ರೆ ಇದೀಗ ಏನು ಎಪಿಎಲ್ ಕಾರ್ಡ್ ಇದ್ದಂತವ್ರು ಯಾರ್ಯಾರು ಈ 7.5 ಎಕರೆ ಜಮೀನು ಸೇರಿದಂತೆ ಒಂದಿಷ್ಟು ಮಾನದಂಡಗಳಿದೆ ಅಂತವ್ರಿಗೆ ಇದೀಗ ನೋಟಿಸ್ ಕೊಡಲಾಗಿದೆ. ನೋಟಿಸ್ ಅನ್ನ 3 ದಿನದೊಳಗಡೆ ಉತ್ತರಿಸ